ನಮಸ್ಕಾರ. ನೋಡಿ, ಇವತ್ತು ನಾವು ಗೋಧಿ ಹಿಟ್ಟಿನ ರೆಸಿಪಿ ಹೇಗೆ ಮಾಡುವಂತ ನೋಡ್ಕೊಂಡು ಬರೋಣ. ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳಗಡೆ ಎಲ್ಲ ನೋಡ್ತಿರ್ಬೋದು ನೀವು. ತಿಂದರೆ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ಈ ಗೋಧಿ ಹಿಟ್ಟಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನೆಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್. ಇವತ್ತು ನಾವು ಗೋಧಿ ಹಿಟ್ಟಿನ ರೆಸಿಪಿ, ಸ್ಪೆಷಲ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಅದಕ್ಕೆ ಬೇಕಾಗಿರೋ ಸಾಮಾನುಗಳನ್ನು ನೋಡ್ಕೊಂಡು ಬರೋಣ. ಫಸ್ಟ್ಗೆ ನಾನಿಲ್ಲಿ ಗ್ರೀನ್ ಪೀಸ್ ಹಾಗೆ ಕಾಬೂಲ್ ಚಣನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಕುದಿಸಿಟ್ಕೊಳ್ಳೋಣ. ಈಗ ನಾವು ಈ ತಗೊಂಡಿರೋ ಕಾಬೂಲ್ ಚಣನ ಹಾಗೆ ಗ್ರೀನ್ ಪೀಸ್ನ ಹಾಕ್ತಿದ್ದೀನಿ. ನೋಡಿ, ಇಷ್ಟು ನೀರು ಹಾಕಿದ್ದೀನಿ ನಾನು. ಈಗ ಫ್ರೆಂಡ್ಸ್, ನಾವು ಇದನ್ನು ಕುದಿಸ್ಕೊಂಬರೋಣ. 2 ಸೀಟಿ ಹೊಡಿಸ್ಕೊಂಡು ಬರೋಣ. ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಹಾಗೆ ಇದ್ರ ಬಾಯಿನ ಹಾಕೊಂಡು ನೋಡಿ ಫ್ರೆಂಡ್ಸ್, ನಾನೀಗ ಈ ಕಪ್ನ 2.5 ಕಪ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಈಗ ಆ ಹಿಟ್ಟಿಗೆ ಇಷ್ಟು ಉಪ್ಪು ಹಾಕೊಳ್ಳೋಣ. ಫ್ರೆಂಡ್ಸ್, ಈಗ ನಾವು ಇದನ್ನ ಕಲಸೋಣ. ನೋಡಿ, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು, ಇಲ್ಲಾಂದರೆ ಗಂಟು ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಮಾಡ್ಕೊಳ್ಬೇಕು. ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಸೈಡಿಗೆ ಬಿಡೋಣ. ನೋಡಿ, ಈಗ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಫಸ್ಟ್ಗೆ ನಾನು 1 ಬೌಲ್ ಎಣ್ಣೆನ ತಗೊಂಡಿದ್ದೀನಿ. ಈಗ ಫಸ್ಟ್ಗೆ ಅರಿಶಿನ ಪುಡಿ, ಗರಂ ಮಸಾಲೆ, ಉಪ್ಪು ಹಾಗೆ ಧನಿಯಾ ಪೌಡರ್ ಹಾಗೆ ಅಚ್ಕಾರ್ ಪುಡಿ, ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಕೊಂಡು ಹಾಕೊಳ್ಳಿ ಫ್ರೆಂಡ್ಸ್. ಮಸ್ತಾಗಿ ಬರುತ್ತೆ, ಘಮ ಘಮ ಅನ್ನತ್ತೆ. ಸ್ವಲ್ಪ ಸಾಸಿವೆ, ಜೀರಿಗೆ. ನೋಡಿ ಫ್ರೆಂಡ್ಸ್, ಈಗ ನಾವು 2 ಸಣ್ಣದಾಗಿರೋ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ. ಹಾಗೆ 2 ಸಣ್ಣದಾಗಿರೋ ಟೊಮ್ಯಾಟೊ, ಕುದಿಸಿಟ್ಕೊಂಡಿರೋ ಕಾಬೂಲ್ ಚಣ ಹಾಗೆ ಗ್ರೀನ್ ಪೀಸ್. ಮೀಡಿಯಂ ಸೈಜ್ 2 ಉಳ್ಳಾಗಡ್ಡಿ ಬೇಕಾಗುತ್ತೆ. ಈಗ ಫ್ರೆಂಡ್ಸ್, ಇವಿಷ್ಟು ಅಡುಗೆ ಪದಾರ್ಥಗಳಿಂದ ನಾವು ಗೋಧಿ ಹಿಟ್ಟಿನ ರೆಸಿಪಿಗೆ ಮಸಾಲ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ಈಗ ನಾವು ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಪಾತ್ರೆನ ಇಟ್ಕೊಳ್ಳೋಣ. ಈಗ ನಾವು ಎಣ್ಣೆನ ಹಾಕ್ತಿದ್ದೀವಿ, ನೋಡ್ತಿರ್ಬೋದು ನೀವೀಗ. 2 ಕಪ್ ಹಾಕೊಂಡಿದ್ದೀವಿ. ಅಂದರೆ ಫ್ರೆಂಡ್ಸ್, ನಾವು ಕಪ್ನಲ್ಲಿ ಎಣ್ಣೆ ತೊಗೊಂಡಿದ್ವಲ್ಲ, ಅದರಲ್ಲಿ 2 ಸ್ಪೂನ್ ನಾವು ಇದಕ್ಕೆ ಹಾಕ್ಕೊಂಡಿದ್ದೀವಿ. ಫ್ರೆಂಡ್ಸ್, ನಾವೀಗ ಎಣ್ಣೆ ಕೈ ಇಟ್ಕೊಂಡಿದ್ವಲ್ಲ, ಅದು ಎಣ್ಣೆ ಕಾದಿದೆ. ಈಗ ನಾವು ಸಾಸಿವೆ ಜೀರಿಗೆನ ಹಾಕ್ತಿದ್ದೀವಿ, ನೋಡ್ತಿರ್ಬೋದು ಈಗ. ಫ್ರೆಂಡ್ಸ್, ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ನಾವೀಗ ಕಲರ್ ಚೇಂಜ್ ಆಗೋ ಥರ ಹುರಿಬೇಕು. ಈಗ ನಾವು ಕರಿಬೇನ ಹಾಕಿದ್ದೀವಿ ನೋಡಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀವಿ ನೋಡಿ. ಈಗ ಮಿಕ್ಸ್ ಮಾಡ್ತಿದ್ದೀವಿ. ಈಗ ಫ್ರೆಂಡ್ಸ್, ನಾವು ಕಲರ್ ಚೇಂಜ್ ಆಗೋ ಥರ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಟೊಮೆಟೊನ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಉಪ್ಪನ್ನ ಹಾಕ್ಕೊಂಡು ಟೊಮೆಟೊನ ಹುರಿದ್ರೆ ಚೆನ್ನಾಗಿ ಇದಾಗುತ್ತೆ, ಬೇಯುತ್ತೆ. ನೋಡಿ, 2-3 ನಿಮಿಷ ಮಧ್ಯೆ ಕೈಯಾಡಿಸ್ತೀರಿ ಅದನ್ನು. ನೋಡ್ತಿರ್ಬೋದು ನೀವೆಲ್ಲ. ಫ್ರೆಂಡ್ಸ್, ಇದಕ್ಕೆ ನಾವು ಮಸಾಲೆ ಸಾಮಾನನ್ನು ಹಾಕೊಂಡು ಬರೋಣ. ಫ್ರೆಂಡ್ಸ್, ಈಗ ನಾವು ಗರಂ ಮಸಾಲಾನ ಹಾಕ್ಕೊಳ್ಳೋಣ. ನೋಡಿ, ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ಈಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೋಡಿ, ಈಗ ನಾವು ಇದಕ್ಕೆ ಧನಿಯಾ ಪೌಡರ್ನ ಹಾಕೊಳ್ಳೋಣ. ಬನ್ನಿ. ಈಗ ಫ್ರೆಂಡ್ಸ್, ನಿಮಗೆ ರುಚಿಗೆ ತಕ್ಕಷ್ಟು ಖಾರನ ಹಾಕೊಳ್ಳಿ. ನನಗೆ 1 ಟೇಬಲ್ ಸ್ಪೂನ್ ಖಾರನ ಹಾಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಈಗ ಈ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ, ಬಾಯಿಲಿ ನೀರು ಬರ್ತಿದೆ ಗೊತ್ತಾ. ಫ್ರೆಂಡ್ಸ್, ಈಗ ನಾವು ಬೆಂದಿಟ್ಕೊಂಡಿರೋ ಕಾಳನ್ನ ಹಾಕೊಳ್ಳೋಣ. ನೋಡಿ, ಈಗ ಫ್ರೆಂಡ್ಸ್, ನಾವೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ. ನನಗಂತೂ ಈ ಅಡುಗೆ ಸ್ಮೆಲ್ ನೋಡಿ ತುಂಬ ತಿನ್ನಬೇಕು ಅಂತ ಅನಿಸ್ತಿದೆ. ನಾನು ಹಾಕ್ಕೊಂಡಿರೋ ಈ ಮಸಾಲೆ ಪದಾರ್ಥಗಳು ನನಗೆ ಸರಿಯಾಗಿ ಕರೆಕ್ಟಾಗಿ ಹೊಂದಿದೆ. ನಿಮಗೆ ನೋಡಿಕೊಂಡು ಬೇಕಂದಷ್ಟು ಹಾಕ್ಕೊಳ್ಳಿ. ಈಗ ಫ್ರೆಂಡ್ಸ್, ಮಸಾಲ ರೆಡಿ ಆಯಿತು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಫ್ರೆಂಡ್ಸ್, ಈಗ ತಣ್ಣಗಾಗೋವರೆಗೂ ನಾವು ಏನು ಗೋಧಿ ಹಿಟ್ಟನ್ನ ನಾದಿಟ್ಕೊಂಡಿದ್ವಲ್ಲ, ಅದನ್ನ ಗುಂಡ ಮಾಡ್ಕೊಂಡು ಬರೋಣ. ಈಗ ಫ್ರೆಂಡ್ಸ್, ಎಣ್ಣೆ ಹಚ್ಕೊಂಡು ನಾವು ಇದನ್ನ ಮಿದ್ಕೊಳ್ಳೋಣ. ನೋಡ್ತಿರ್ಬೋದು ಈಗ. ನೋಡಿ ಫ್ರೆಂಡ್ಸ್, ಈಗ ನಾವು ಈ ಥರ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ತಾಟ್ನಲ್ಲಿ ಇಡೋಣ. ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿದೆ.
ನೋಡ್ತಿರ್ಬೋದು ಈಗ ಎಷ್ಟು ಚೆನ್ನಾಗಿ ಉಂಡೆ ಮಾಡ್ಕೊಂಡು ಬರ್ತಿದ್ದೀವಿ. ಈಗ ಫ್ರೆಂಡ್ಸ್ ನಾವು ಎಣ್ಣೆ ಹಚ್ಕೊಂಡು ನಾವೀಗ ಇದನ್ನ ಇಟ್ಕೊಳ್ಳೋಣ. ನೋಡಿ ಇಲ್ಲಿ ನೋಡಿ ಇದೇ ಥರ ಎಲ್ಲನೂ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾವು ಮಾಡಿರೋ ಮಸಾಲ ತಣ್ಣಗಾಗಿದೆ. ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀವಿ ನಾವು ಅದನ್ನು. ನೋಡಿ ಫ್ರೆಂಡ್ಸ್, ನಾವು ಈ ಥರ ಮಾಡ್ಕೊಂಡಿರೋದಕ್ಕೆ ನಾವು ಎಣ್ಣೆ ಹಚ್ಕೊಂಡು ತಟ್ಟಿ ದೊಡ್ಡದು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ನಾವು ಈ ಥರ ದೊಡ್ಡದು ಮಾಡ್ಕೊಳ್ಬೇಕು. ನೋಡಿ ಈ ಥರ ದೊಡ್ಡದು ಮಾಡ್ಕೊಳ್ತೀವಿ ನಾವು. ನೋಡಿ ಫ್ರೆಂಡ್ಸ್, ನಾವು ಇದನ್ನ ಈ ಥರ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾವು ಎಲ್ಲ ಹಿಟ್ಟನ್ನ ಈ ಥರ ಮಾಡ್ಕೊಂಡಿದ್ದೀವಿ. ಬರ್ತಿರ್ಬೋದು ನೀವು ಇಲ್ಲಿ. ನಮ್ದಲ್ಲಿ 2 ತಟ್ಟೆ ಆಗಿದೆ. ನೋಡಿ ಫ್ರೆಂಡ್ಸ್, ಒಂದು ಚಪಾತಿ ಹಿಟ್ಟನ್ನು ತಗೊಂಡು ಈ ಥರ ನಾವು ಹಾಕ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹೊರಗೆ ಬಿಟ್ಕೊಂಡು ಥರ ಕ್ಲೋಸ್ ಮಾಡಬೇಕು, ಬಿಟ್ಕೊಳ್ಳಾರ್ದಂಗೆ. ನೋಡಿಲಿ ಈ ಥರ. ನೋಡಿ ಫ್ರೆಂಡ್ಸ್, ನಾವು ಇನ್ನೊಂದಕ್ಕೂ ಹಾಕ್ಕೊಳ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಅದು ಇದೇ ಥರ ಪಲ್ಯ ಹೊರಗೆ ಬರ್ದಾಗೆ ನೋಡ್ಕೋಬೇಕು. ಕ್ಲೋಸ್ ಮಾಡಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಫ್ರೆಂಡ್ಸ್, ನೀವು ಎಲ್ಲಾನು ಇದೇ ಥರನೇ ಮಾಡ್ಕೊಂಡಿದ್ದೀವಿ. ನೋಡ್ತಿರ್ಬೋದು ನೀವೀಗ. ನೋಡಿ ಫ್ರೆಂಡ್ಸ್, ನಾವೀಗ ಇಡ್ಲಿ ಪಾತ್ರೆಗೆ ನಾವು ನೀರು ಹಾಕ್ಕೊತಿದ್ದೀವಿ. 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ನಾವೀಗ ಹುಣಸೆ ಹಣ್ಣನ್ನು ಹಾಕ್ಕೊತಿದ್ದೀವಿ. ನಾವೀಗ ಈ ಹುಣಸೆ ಹಣ್ಣು ಹಾಕೊಂಡ್ರೆ ಪಾತ್ರೆ ಕಪ್ಪಗಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಈ ಇಡ್ಲಿ ಪಾತ್ರೆಗಳಿಗೆ ಎಣ್ಣೆನ ಹಚ್ಕೊತಿದ್ದೀವಿ. ನೋಡ್ತಿರ್ಬೋದು ನೀವು ಇಲ್ಲಿ. ನೋಡಿ ಫ್ರೆಂಡ್ಸ್, ನಾವೀಗ ಮಾಡ್ಕೊಂಡಿರೋ ಮಸಾಲೆ ಉಂಡಿನ ಇದರಲ್ಲಿ ಇಟ್ಕೊಳ್ಳೋಣ. ಹಿಟ್ಟಿನ ಉಂಡೆನ ಇದರಲ್ಲಿ ಇಟ್ಕೊಂಡ್ಬಿಡೋಣ. ಒಂದೊಂದಾಗಿ ಇಟ್ಕೊಳ್ಳೋಣ. ನೋಡ್ತಿರ್ಬೋದು ನೀವು ಇಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಇದ್ರ ಮೇಲೆ ಒಂದೊಂದು ಇಟ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನ ಒಲೆ ಮೇಲೆ ಇಟ್ಟು 3 ರಿಂದ 4 ನಿಮಿಷ ಮುಗಿಸ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ನಾವು ಇದನ್ನ ಗ್ಯಾಸ್ನ ಮೇಲೆ ಇಟ್ಕೊಂಡಿದ್ದೀವಿ. ಫ್ರೆಂಡ್ಸ್, ಈಗ ನಾವು ಇದೆಲ್ಲ ಬೆಂದಿದೆ. ವಾವ್, ಎಷ್ಟು ಚೆನ್ನಾಗಿದಾಗಿದೆ. ಇದನ್ನು ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋಣ. ಮತ್ತೆ ನೋಡಿ ಫ್ರೆಂಡ್ಸ್, ಎಲ್ಲ ಈ ಥರ ಬೆಂದಿದೆ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರೋಣ. ಈಗ ಫ್ರೆಂಡ್ಸ್, ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ನೋಡಿ ಇಷ್ಟೆಣ್ಣೆ ಸಾಕು. ಎಣ್ಣೆ ಕಾದಿದೆ. ಈಗ ನಾವು ಒಂದೊಂದಾಗಿ ರೆಡಿ ಹಾಕೊಳ್ಳೋಣ. ನೋಡಿತಿರ್ಬೋದು ನಿಮ್ಮಲ್ಲಿ. ನೋಡ್ತಿರ್ಬೋದು 4 ಹಾಕೊಂಡು ಬೇಯಿಸ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಬೇಯ್ತಿದೆ ಅಂತ. ನೀವು ಹೊಳಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡ್ತಿರ್ಬೋದು ಇಲ್ಲಿ. ಇದು ಗೋಧಿ ಹಿಟ್ಟಲ್ವಾ, ಸ್ವಲ್ಪ ದಪ್ಪಾಗಿರುತ್ತೆ. ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳಿ. ವಾವ್, ಕಲರ್ ನೋಡಿ ಸೂಪರ್ ಆಗಿದೆ. ಈಗಲೇ ತಿನ್ನಬೇಕು ಅಂತ ಅನಿಸ್ತಿದೆ. ಬಾಯಲ್ಲಿ ನೀರು ಬರ್ತಿದೆ ಗೊತ್ತಾ. ಈಗ ಫ್ರೆಂಡ್ಸ್, ನಾನು ಒಂದು ತಟ್ಟೆಗೆ ತಗೊಳ್ತೀನಿ. ನೋಡಿರಿ, ನೋಡ್ತಿರ್ಬೋದು ಇಲ್ಲಿ. ಈಗ ಮತ್ತೆ ಇದೇ ಥರನೇ ಬೇಯಿಸಿಟ್ಕೊಳ್ಳೋಣ. ನೋಡ್ತಿರ್ಬೋದು ಫ್ರೆಂಡ್ಸ್, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು ಇಲ್ಲಿ ಯಾವ ಥರ ಬೇಯ್ತಿದೆ ಅಂತ. ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬ್ರೌನ್ ಬಂದಿದೆ. ಇದನ್ನು ಅದೇ ಥರ ಹೊಳಸೊಳಿಸಿ ಹಾಕೊಳ್ಬೇಕು. ನೋಡ್ತಿರ್ಬೋದು ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರನೇ ಎಲ್ಲ ಇಟ್ಕೊಂಡಿದ್ದೀವಿ ನಾವು. ನೋಡಿ ಎಲ್ಲ ಆಯಿತು. ಎಣ್ಣೆ ಕಾದಿದೆ ಜಾಸ್ತಿ. ನೋಡಿ ಫ್ರೆಂಡ್ಸ್, ಈ ಥರ
ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಬಳಿಸ್ಕೊಳ್ಳೋಣ. ವಾವ್, ಇದು ಅದೇ ಥರನೇ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು ನೀವು ಇಲ್ಲಿ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ. ಈ ಗೋಧಿ ಹಿಟ್ಟಿನ ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಕೇಳಿ ಮಾಡಿಸ್ಕೊಳ್ತಾರೆ. ಈಗ ನಾವಿಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಗೋಧಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ನೋಡಿದ್ರೆ ಬಾಯಿಲಿ ನೀರು ಬಂದಿದೆ, ನೋಡ್ತಿರ್ಬೋದು ನೀವು ಇಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಘಮ ಅಂತಿದೆ, ನೋಡಿದ್ರೆ ಬಾಯಿಲಿ ನೀರು ಬರ್ತಿದೆ. ವಾವ್, ಅದ್ಭುತ ಆಗಿದೆ ಫ್ರೆಂಡ್ಸ್. ಒಂದ್ಸಲಿ ನೀವು ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ನೋಡಿಲಿ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಗೊತ್ತಾ. ಕೇಳಿ ಮಾಡಿಸ್ಕೊಳ್ತಾರೆ ಮಕ್ಕಳು ಗೊತ್ತಾ ನಿಮಗೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿಲಿ ಮತ್ತೆ ಹಾಗೆ ಯಾವ ರೆಸಿಪಿ ಬೇಕಲ್ಲ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾವು ನಿಮಗೆ ಮಾಡಿ ತೋರಿಸ್ತೀವಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.